ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನವರನ್ನು ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಎಷ್ಟೋ ಜನ ಆ ಒಂದು ಪದ ಕೇಳಿದ್ರೆ ಸಾಕು ಭಯಪಡ್ತಾರೆ. ಯಾಕೆಪ್ಪ ಅಂತಂದರೆ ಅದು ನೀಚವಾದ ವಿಕೃತ ವಿಚಾರವಾಗಿರುವ ಒಂದು ಶಬ್ದ ಅಂತಲೇ ಹೇಳ್ಬೋದು. ಯಾಕಂದರೆ ಏನಪ್ಪ ಅದು ಅಂತಂದರೆ ಈ ವಶೀಕರಣ ಅಂತ. ಈ ವಶೀಕರಣ ಅಂತ ಒಂದು ಶಬ್ದ ಕೇಳಿದ್ರೆ ಸಹ ಇವು ಎಲ್ಲ ಕೆಟ್ಟದಾಗಿ ವಿಚಾರಗಳನ್ನು ಮಾಡ್ತಾರೆ ಅನ್ನೋದು ವಿಚಾರಗಳು. ಹೌದು, ಅದು ಆ್ಯಕ್ಚುಲಿ ಇರೋದೇ ಸಹ ಕೆಟ್ಟ ಕಾರ್ಯಗಳನ್ನು ಮಾಡೋಕ್ಕೆ. ಅಂದರೆ ಮಾಟ ಮಂತ್ರದ ಉಪತಂತ್ರವೇ ಒಂದು ವಶೀಕರಣ ಅಂತ. ಈ ಮಾಟ ಮಂತ್ರ ಅಂತ ಅನ್ನೋದೇ ಒಂದು ಮಾಂತ್ರಿಕ ಪ್ರಯೋಗದಲ್ಲಿ ಬರುವ ಒಂದು ಶಬ್ದ. ಮಾಂತ್ರಿಕ ಪ್ರಯೋಗ ಅಂತಂದರೆ ಈ ನಾವು ಸದಾಚಾರ ವಾಮಾಚಾರಗಳಲ್ಲಿ ಎರಡು ವಿಧಾನಗಳಿದೆ. ಸದಾಚಾರ ಅಂತಂದರೆ ಬರೀ ನಾವು ಮಂತ್ರ ವೇದ ವಿಚಾರಗಳನ್ನು ಸಿದ್ಧಿಗಳನ್ನು ಮಾಡಿಕೊಂಡು ದೈವದ ಅನುಗ್ರಹಗಳನ್ನು ತಗೊಂಡು ಹೋಮ ಹವನ ವಿಚಾರಗಳನ್ನು ಆಚಾರ್ಯಗಳಿಂದ ನಾವು ಶಾಸ್ತ್ರ ಪದ್ಧತಿಯಾಗಿ ಹೋಮಗಳನ್ನು ಮಾಡಿದ್ರೆ ಅದಕ್ಕೆ ಸದಾಚಾರ ಪೂಜೆಗಳನ್ನು ಕರಿತೀವಿ. ವಾಮಾಚಾರಗಳಲ್ಲಾದರೆ ಅದು ರಾಹುಗಾಲದಲ್ಲಿ ಹಾಗೂ ಒಂದು ಸ್ಮಶಾನಗಳಲ್ಲಿ ಈ ವಾಮಾಚಾರಕ್ಕೆ ಅದರದೇ ಆದ ಒಂದು ಶಬ್ದಗಳಿವೆ. ಆ ಒಂದು ವಾಮಾಚಾರದ ವಿಚಾರಗಳನ್ನು ಯಾರೂ ಸಹ ಕೆಟ್ಟದಾಗಿ ಉಪಯೋಗಿಸ್ಕೊಂಡೇ ಬೇರೆಯವರಿಗೆ ತೊಂದರೆ ಕೊಡದಂಗೆ ವಿಚಾರಗಳನ್ನು ಮಾಡಬೇಕಾಗ್ತದೆ. ಆ ಒಂದು ಉಪತಂತ್ರ ಏನಿದೆ ವಶೀಕರಣ ಅಂತ, ಈ ವಶೀಕರಣದಿಂದ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ, ಹಾಗೂ ಅದರಿಂದ ಗಂಡು ಮಕ್ಕಳಿಗೂ ತೊಂದರೆಗಳನ್ನು ಬರ್ತಾ ಇದೆ. ಈ ಯಾವುದೇ ಒಂದು ಉಪಯೋಗಕ್ಕೆ ಬರದೇ ಇರುವ ಒಂದು ತಂತ್ರಗಳನ್ನು ಬಳಸೋದು ಅಷ್ಟು ಒಳ್ಳೆಯದಲ್ಲ. ಆ ವಶೀಕರಣ ಅನ್ನೋಂಥ ಒಂದು ದೇಹಕ್ಕೂ ತೊಂದರೆ, ಮಾನಸಿಕವಾಗೂ ತೊಂದರೆ, ಈ ಎಲ್ಲವೂ ತೊಂದರೆಯಿಂದ ಒಂದು ಮನುಷ್ಯನಿಗೆ ಮಾನಸಿಕ ಹಿಂಸೆಗಳನ್ನು ಕೊಟ್ಟು ಅವನ ದುರ್ಬಲಗಳನ್ನು ಮಾಡಿಬಿಡುತ್ತೆ. ಅಂಥ ವಿಚಾರಗಳು ಯಾರಾದರೂ ಈ ವಶೀಕರಣ ಹೆಂಗೆ ನಡೆದಿದೆ ಹಾಗೂ ಯಾರ ಮೇಲೆ ಪ್ರಯೋಗ ಆಗಿದ್ದರೆ ಅದರದ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರದ್ದು ಒಂದು ಪರಿಹಾರ ಮಾರ್ಗ ಅನ್ನೋದಿರುತ್ತೆ. ಯಾವುದೇ ಒಂದು ತೊಂದರೆಗಳಿದ್ದರೂ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಒಂದಲ್ಲ ಒಂದು ಪರಿಹಾರಗಳನ್ನು ಇದ್ದೇ ಇರುತ್ತೆ. ಯಾವುದೂ ಪರಿಹಾರ ಇಲ್ಲದೆ ಯಾವುದೂ ವಿಚಾರಗಳನ್ನು ಬರೋದಿಲ್ಲ. ಅದೇ ರೀತಿಯಲ್ಲಿ ತಾಳ್ಮೆಯಿಂದ ನಾವು ಹೋಗಬೇಕಾಗ್ತದೆ, ಹುಡುಕಬೇಕಾಗ್ತದೆ ನಮ್ಮ ದಾರಿ ಯಾವುದಿದೆ ಹಾಗೂ ನಮ್ಮ ಪರಿಹಾರಗಳು ಯಾವುದಿದೆ ಅನ್ನೋಂಥ ನಾವು ಸಂಪೂರ್ಣ ಹುಡುಕಿ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ಸಹ ಈ ವಶೀಕರಣ ಮಾಂತ್ರಿಕ ಪ್ರಯೋಗದಿಂದ ಬಂದಿರುವ ಒಂದು ವಿಚಾರಗಳಲ್ಲಿರೋದ್ರಿಂದ ಇದು ಒಂದು ವಶೀಕರಣ. ಆ ಸ್ತ್ರೀ ಬೇಕು ನನಗೆ, ಇಲ್ಲ ಅಂತಂದರೆ ನಾನು ವ್ಯವಸ್ಥೆ ಆಗಬೇಕು, ಮದುವೆ ಆಗಬೇಕು, ಇಲ್ಲ ಹುಡುಗಿ ಒಂದು ಸಂಪೂರ್ಣವಾಗಿ ಬ್ರೈನ್ ವಾಶ್ ಮಾಡಿ ಆ ಹುಡುಗಿ ತಾನಾಗಿ ತಾನೇ ಮನೆ ಮಠ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಬೇರೆ ಪರಪುರುಷನ ಜೊತೆ ಹೂಡು ಬಂದಿರ್ತಾರೆ. ಅಂಥವರಿಗೆ ಮುಂಚೆನೇ ಒಂದು ಪೋಷಕರಿಗೆ ಸಹ ತಿಳಿಬೇಕಲ್ಲ, ನನ್ನ ಮಗಳು ಬದಲಾವಣೆ ಆಗ್ತಾಯಿದ್ದಾಳೆ, ಮಗ ಬದಲಾವಣೆ ಆಗ್ತಾಯಿದ್ದಾನೆ, ಏನೋ ಒಂದು ಲಕ್ಷಣಗಳು ಕಾಣ್ತಾ ಇದೆ ಅನ್ನೋದು ತರಹ ಏನು ಬರುತ್ತೆ ಅಂದರೆ, ಪ್ರಥಮವಾಗಿ ಯಾವುದೇ ಒಂದು ಕೆಟ್ಟ ಒಂದು ಅಂಶ ದೇಹದಲ್ಲಿ ಪ್ರವೇಶ ಆಗ್ತಾಯಿದೆ ಅಂತಂದರೆ ಮೊದಲು ಬರದೆ ಈ ಮಸ್ತಕದ ಸ್ಥಾನ, ಅಂದರೆ ತಲೆಯ ಸ್ಥಾನ. ಈ ತಲೆಯ ಭಾಗದಲ್ಲಿ ಕೂದಲುಗಳು ಏನು ಉದುರುತ್ತಾ ಹೋಗ್ತವೆ. ಅತಿ ಹೆಚ್ಚಾಗಿ ಮಾಂತ್ರಿಕ ಪ್ರಯೋಗ ವಶೀಕರಣ ಏನೇ ಆದರೂ ಸಹ ಮೊದಲು ಲಕ್ಷಣ ಕಂಡು ಬರೋದೇ ಕೂದಲಿನ ಭಾಗದಲ್ಲಿ. ಅಂದರೆ ಅತಿ ಹೆಚ್ಚಾಗಿ ಕೂದಲುಗಳು ಉದುರುತ್ತೆ. ಹಾಗೂ ಎರಡನೇದು ಭಾಗದಲ್ಲಿ ಕಣ್ಣಿನ ಭಾಗ, ಅಂದರೆ ನಿದ್ದೆ ಬರೋ ಟೈಮಲ್ಲಿ ನಿದ್ದೆ ಬರೋದಿಲ್ಲ. ಅಂದರೆ ಕಣ್ಣಿನ ಭಾಗದಲ್ಲಿ ಸಂಪೂರ್ಣವಾಗಿ ಕಪ್ಪು ಅಂಶಗಳನ್ನು ಉದ್ಭವ ಆಗುತ್ತೆ. ಮೂರನೇ ಒಂದು ಅಂಶ ಅಂತಂದರೆ ಅವರಿಗೆ ನೆನಪಿನ ಶಕ್ತಿ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಬರುತ್ತೆ. ಕಾಲಿನ ಭಾಗದಲ್ಲಿ ಸಂಪೂರ್ಣವಾದ ಜಟಿಲ ಸಮಸ್ಯೆಗಳನ್ನು ಬರ್ತದೆ. ಅದೇ ರೀತಿಯಲ್ಲಿ ಸಹ ಕೆಟ್ಟ ಸ್ವಪ್ನಗಳು ಬರ್ತದೆ. ಅವರಿಗೆ ಅತಿ ಹೆಚ್ಚಾಗಿ ಎಲ್ಲೇ ಓಡಾಡಿದ್ರು ಸಹ, ಎಲ್ಲೇ ಇದ್ದರೂ, ಮನೇಲಿದ್ದರು, ಬೇರೆ ಕಡೆ ಇದ್ದರೂ ಅವರಿಗೆ ಸಾವಿನ ಅಂಶ. ಅಂದರೆ ಏನಾಗುತ್ತೆ ಅಂದರೆ, ಇವಾಗ ಸಾಯೋ ಒಂದು ಮೆರವಣಿಗೆ ಆಗಿರ್ಬೋದು, ಇಲ್ಲ ಒಂದು ಆ ಟಮಟೆ ಶಬ್ದಗಳಾಗಿರ್ಬೋದು, ಸತ್ತಿರೋದು ಕೇಳೋದಾಗಿರ್ಬೋದು, ಈ ರೀತಿಲಿ ಸಾವಿನ ಸುದ್ದಿಗಳು ಅತಿ ಹೆಚ್ಚಾಗಿ ಅವರಿಗೆ ಕೇಳಿಸುತ್ತೆ. ಅಶುಭ ಪ್ರಾಣಿಗಳು ಅಂದರೆ ಬೆಕ್ಕಾಗಿರ್ಬೋದು, ಆ ಥರ ಬೇರೆ ಥರ ಕೆಟ್ಟ ಅಶುಭ ಲಕ್ಷಣಗಳನ್ನೇ ಅವರಿಗೆ ಅತಿ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಅವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಈ ಕುಟುಂಬದ ಮೇಲೆ ಏನಾರು ತೊಂದರೆ ನಡೀತಾ ಇದೆ ಅಂದರೆ ಈ ರೀತಿ ಲಕ್ಷಣಗಳನ್ನು ಕಂಡು ಬರ್ತಾ ಇರುತ್ತೆ. ಅವರಿಗೆ ಆರೋಗ್ಯದಲ್ಲಿ ಏರುಪೇರು, ಊಟ ಸೇರೋದಿಲ್ಲ, ಈ ಥರ ಏನು ಲಕ್ಷಣಗಳು ಕಂಡು ಬಂದರೆ ಅವರ ಮೇಲೆ ಯಾವುದಾರ ಒಂದು ದುಷ್ಟಶಕ್ತಿ, ಕಾಣದೇ ಇರೋ ಶಕ್ತಿ ಅವ್ರ ಮೇಲೆ ಅತಿರೇಕವಾಗಿ ತೊಂದರೆಗಳನ್ನು ಕೊಡ್ತಾ ಇದೆ ಅಂತ ಅರ್ಥ.
ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ಏನು ಮಾಡಬೇಕು, ಯಾವ ರೀತಿ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು, ಅದನ್ನು ನಮ್ಮ ಕೈಯಲ್ಲೇ ಮಾಡಬೇಕಾ ಇಲ್ಲ ಪುರೋಹಿತರ ಕೈಯಿಂದ ಮಾಡಬೇಕಾ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಪ್ರಾರಂಭದಲ್ಲಿ ಏನಾದರೂ ಲಕ್ಷಣಗಳಿದ್ದರೆ ಖಂಡಿತವಾಗ್ಲೂ ನೀವೇ ಪರಿಹಾರಗಳನ್ನು ಮಾಡ್ಕೋಬೋದು. ಯಾವ ರೀತಿ ಅಂದರೆ ಯಾವುದೂ ಇಲ್ಲ, ಒಂದು ಗೋಮಾತೆ ಬಿಳಿಯ ಹಸು ತೊಗೊಂಬಂದು ಮನೆಯ ಒಳಗೆ ಕರೆಸಿ ಅದಕ್ಕೆ ನೈವೇದ್ಯಗಳನ್ನು ಪೂಜೆ ಮಾಡಿ ನಮಸ್ಕಾರ ಮಾಡಿ ಅದಕ್ಕೆ ನೈವೇದ್ಯಗಳನ್ನು ಸಿಹಿ ತಿಂಡಿಗಳನ್ನು ಬಾಳೆಹಣ್ಣು ಸಮೇತ ಅದಕ್ಕೆ ಕೊಡಬೇಕಾಗ್ತದೆ. ಆ ಒಂದು ಅಂಶದಲ್ಲಿ ಯಾವುದೇ ಒಂದು ಪಾಪಕರ್ಮಗಳನ್ನು ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಪ್ರಥಮವಾಗಿ ಪೂಜೆ ಮಾಡಬೇಕಾಗ್ತದೆ. ಎರಡನೇದು, ಮೊದಲು ನಿಮ್ಮ ಮನೆಯಲ್ಲಿರುವ ತುಳಸಿ ಸಂಪೂರ್ಣವಾಗಿ ಬೆಳೀತಾ ಇದೆಯಾ, ಅದು ಯಾವ ರೀತಿ ಆರೈಕೆಗಳನ್ನು ಮಾಡಬೇಕು, ಹಾಗೂ ಅದೇ ರೀತಿಯಲ್ಲಿ ಸಹ ಚೆನ್ನಾಗಿ ಬೆಳೀತಿದ್ದರೆ ಮೊದಲು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅದಕ್ಕೂ ಸಹ ದೀಪ ವಿಚಾರಗಳನ್ನು ಮಾಡಿ ನೈವೇದ್ಯಗಳನ್ನು ಮಾಡಬೇಕಾಗ್ತದೆ. ಮೂರನೇ ಅಂಶ, ನಿಮ್ಮ ಕೈಯಾರೆ ಒಂದು ಲಿಂಬೆಹಣ್ಣು, ಕೆಂಪು ನೀರು ಹಾಗೂ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಒಂದು ವಿಳೆದೆಲೆ ಮೇಲೆ ಒಂದು ಕರ್ಪೂರಗಳನ್ನು ಇಟ್ಟು ನಿಮಗೆ ದೃಷ್ಟಿ ತೆಗೆದು 3 ದಾರಿಲಿ ಎಸಿಬೇಕಾಗ್ತದೆ. ಈ 3 ಅಂಶಗಳನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮಲ್ಲಿ ಪ್ರಾರಂಭ ಆಗಿರುವ ಒಂದು ವಶೀಕರಣ ಮಾಟ ಮಂತ್ರದ ಪ್ರಯೋಗಗಳು ಸಂಪೂರ್ಣವಾಗಿ ಅಲ್ಲಿಂದಲ್ಲಿಗೆ ಹೋಗ್ಬಿಡುತ್ತದೆ. ಹಾಗೂ ತೆಂಗಿನ ಮರ, ಆ ತೆಂಗಿನ ಮರಕ್ಕೂ ಸಹ ನೀವು ನಮಸ್ಕಾರ ಮಾಡಬೇಕಾಗ್ತದೆ. ಹಾಗೂ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ದಾರ ದೇವಸ್ಥಾನಗಳಿದ್ದರೆ, ಶಾಂತ ರೂಪದಲ್ಲಿ ದೇವಸ್ಥಾನಗಳಿದ್ದರೆ ಶಿವಂದಾಗಿರ್ಬೋದು, ಇಲ್ಲಾಂದರೆ ಗಣೇಶಂದಾಗಿರ್ಬೋದು, ಆಂಜನೇಯ ಸ್ವಾಮಿದಾಗಿರ್ಬೋದು, ಅನ್ನಪೂರ್ಣೇಶ್ವರಿದಾಗಿರ್ಬೋದು, ಯಾವುದೇ ಒಂದು ದುರ್ಗಾ ದೇವಿಗಳಾಗಿರ್ಬೋದು, ಯಾವುದೇ ಇದ್ದರೂ ಸಹ ಶಾಂತ ರೂಪದಲ್ಲಿ ಯಾವುದೇ ಒಂದು ಸಾತ್ವಿಕ ದೇವಾಲಯಗಳಿದ್ದರೆ ಅಲ್ಲಿ ಹೋಗಿ ನೀವು ಅರ್ಚನೆಗಳನ್ನು ಮಾಡ್ಕೊಂಬನ್ನಿ. ಖಂಡಿತ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ. ಈ ವಶೀಕರಣ, ಈ ಮಾಂತ್ರಿಕ ಪ್ರಯೋಗ, ದುಷ್ಟಶಕ್ತಿಗಳ ಪ್ರಯೋಗ ಯಾವುದೇ ಇದ್ದರೂ ಸಹ ನೀವು ಎದುರೋ ಲಕ್ಷಣಗಳು ಯಾವುದೂ ಇರೋದಿಲ್ಲ, ನೀವು ಹೆದರಬೇಕಾಗಿಲ್ಲ. ಎಲ್ಲದಕ್ಕೂ ಸಹ ಪರಿಹಾರಗಳು ಇದ್ದೇ ಇರ್ತದೆ. ಆ ರೀತಿ ನಿಮ್ಮ ಅತಿರೇಕವಾಗಿ ಏನಾದರೂ ಆ ರೀತಿಯಲ್ಲಿ ಮನೆ ಕುಟುಂಬದಲ್ಲಿ ಏನಾದರೂ ತೊಂದರೆಗಳು ನಡೀತಿದ್ದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳನ್ನು ಮಾಡಿ ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.